ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. महालक्ष्मी ज्वेलर्स, गोल्ड हब, मेन रोड, गुलबर्गा. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना. एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुन्नाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. SS ಡಿಜಿಟಲ್ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಮಹಾಂತೇಶ್ವರಿ ಕಂಠಿ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯ PDA ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿಶ್ವ ಕ್ಯಾನ್ಸರ್ ದಿನದ ಆಚರಣೆ. ಖ್ಯಾತ ಕ್ಯಾನ್ಸರ್ ರೋಗ ತಜ್ಞ ಡಾಕ್ಟರ್ SS ನಿರ್ಣಿ ಅವರಿಂದ ವಿಶೇಷ ಉಪನ್ಯಾಸ. ಜನರಲ್ಲಿ ಕ್ಯಾನ್ಸರ್ ರೋಗದ ಜಾಗೃತಿ ಮೂಡಿಸಲು ಶ್ರಮಿಸುತ್ತಿರುವ ಹೈದರಾಬಾದ್ನ ನಿರ್ಣಿ ಕ್ಯಾನ್ಸರ್ ಫೌಂಡೇಶನ್. ಜನರಲ್ಲಿ ಕ್ಯಾನ್ಸರ್ ಅರಿವು ಮೂಡಿಸಲು ಕೆಲಸ ಮಾಡುತ್ತಿರುವ ಸಂಸ್ಥೆ ಎಂದು ಡಾಕ್ಟರ್ SS ನಿರ್ಣಿ ಹೇಳಿಕೆ. ಕಲಬುರಗಿಯ ಕೋಸಗಿ ಪದವಿ ಮಹಾವಿದ್ಯಾಲಯದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಶತಾಯುಷಿ ವಿದ್ಯಾಧರ ಗುರುಜಿಯವರಿಂದ ಕಾರ್ಯಕ್ರಮಕ್ಕೆ ಚಾಲನೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿರುವ ಸುಕ್ಷೇತ್ರ ನೀಲೂರು ಗ್ರಾಮ. ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದ ಧಾರ್ಮಿಕ ಸಭೆ. ತಮ್ಮ ಮತದಾನದ ಗುರುತಿನ ಚೀಟಿಯನ್ನು ನವೀಕರಿಸಿಕೊಳ್ಳುವಂತೆ ಮನವಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘದ ಅಧ್ಯಕ್ಷ ನಾಗಪ್ಪ ಕೆ ಹೊನ್ನಳ್ಳಿ ಅವರಿಂದ ಕೋರಿಕೆ. ಕುಸ್ನೂರು ಜಿಲ್ಲಾ ಪಂಚಾಯತ್ ಅಭ್ಯರ್ಥಿಯ ಟಿಕೆಟ್ ನೇಮಕಾತಿಯ ಬಗ್ಗೆ ನಡೆದ ಸಭೆ. ಕಲಬುರಗಿಯ ಯಾತ್ರಿಕ ನಿವಾಸದಲ್ಲಿ ಜರುಗಿದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ. 2015 ಡಿಸೆಂಬರ್ 10ರಂದು ಪ್ರಾರಂಭವಾಗಿರುವ ಸಫಾಯಿ ಕರ್ಮಚಾರಿಗಳ ಭೀಮಾ ಯಾತ್ರೆ. ಕಲಬುರಗಿಯ ವಿಶ್ವೇಶ್ವರಯ್ಯ ಭವನದಲ್ಲಿ ಸಭೆಯ ಆಯೋಜನೆ. ವಿಷ ಸೇವಿಸಿ ರೈತನೊಬ್ಬನ ಆತ್ಮಹತ್ಯೆ. ಫರ್ತಾಬಾದ್ ಪೊಲೀಸ್ ಠಾಣೆಯ ವ್ಯಾಪ್ತಿಯ ನಂದಿಕೂರ್ ಗ್ರಾಮದಲ್ಲಿ ಘಟನೆ. ಎನ್ವಿ ಸೊಸೈಟಿಯ 9ನೇ ಸ್ಪೋರ್ಟ್ಸ್ ಮೀಟ್ 2016 ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ. ಈಗ ಸುದ್ದಿ ಸಮಯದ ವಿವರ. ಕಲಬುರಗಿ ನಗರದ PDA ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿಶ್ವ ಕ್ಯಾನ್ಸರ್ ದಿನದ ನಿಮಿತ್ತ ಜಾಗೃತಿ ಕಾರ್ಯಕ್ರಮ ಜರುಗಿತು. ನಿರ್ಣಿ ಕ್ಯಾನ್ಸರ್ ಫೌಂಡೇಶನ್ ಹೈದರಾಬಾದ್ ಹಾಗೂ PDA ಇಂಜಿನಿಯರಿಂಗ್ ಕಾಲೇಜ್ ವತಿಯಿಂದ ವಿಶ್ವ ಕ್ಯಾನ್ಸರ್ ದಿನ ನಿಮಿತ್ತ ಜಾಗೃತಿ ಕಾರ್ಯಕ್ರಮ ಮತ್ತು ಖ್ಯಾತ ಕ್ಯಾನ್ಸರ್ ರೋಗ ತಜ್ಞರಾದ ಡಾಕ್ಟರ್ SS ನಿರ್ಣಿ ಅವರಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ದಿನಾಂಕ 4/2/2016 ಗುರುವಾರದಂದು ಬೆಳಿಗ್ಗೆ ಕಲಬುರಗಿಯ ಪೂಜ್ಯ ದೊಡ್ಡಪ್ಪ ಅಪ್ಪ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು.
cancer is growing rapidly, mainly among the young population, mainly because of smoking and tobacco chewing. 1/3 of the cancer is preventable by smoking, tobacco chewing. We are doing this program mainly in the institute, educational institute. Last year we have done in the PDA in Bidar Engineering College. Before that we have done in Raichur Engineering College and Arts College and some Science College. Every year we are doing this program to give awareness about the cancer, because the most affected people is the young population, mainly in the age group of 20 to 30 years, because they know only how to smoke, how to drink and how to chew tobacco. 99% of the people who smokes or tobacco chews, they don't know the side effects or ill effects of this tobacco. ಮೊದಲಿಗೆ ಬಂದಂತಹ ಅತಿಥಿಗಳಿಗೆ ಪುಷ್ಪಗುಚ್ಛ ನೀಡಿ ಸತ್ಕರಿಸಲಾಯಿತು. ನಂತರ ಪೂಜ್ಯ ದೊಡ್ಡಪ್ಪ ಅಪ್ಪ ತಾಂತ್ರಿಕ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾಕ್ಟರ್ SS ಹೆಬ್ಬಾಳ್ ರವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತದನಂತರ ಹೈದರಾಬಾದ್ನ ನಿರ್ಣಿ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ SS ನಿರ್ಣಿ ಅವರು ಉಪನ್ಯಾಸ ನೀಡಿದರು. ಈ ಸಂದರ್ಭದಲ್ಲಿ ಮಹದೇವಪ್ಪ ಗಾಡ್ಗೆ, ಬಾಬುರಾವ್ ಶೇರಿಕಾರ್, ಬಾಬುರಾವ್ ಯಡ್ರಾಮಿ ಸೇರಿದಂತೆ ಇತರೆ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಕ್ಯಾನ್ಸರ್ ಅರಿವು ಮೂಡಿಸುವ ಕಾರ್ಯದಲ್ಲಿ ನಿರ್ಣಿ ಫೌಂಡೇಶನ್ ತೊಡಗಿದೆ ಎಂದು ಡಾಕ್ಟರ್ SS ನಿರ್ಣಿ ತಿಳಿಸಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಜನರಲ್ಲಿ ಕ್ಯಾನ್ಸರ್ ರೋಗದ ಜಾಗೃತಿ ಮೂಡಿಸಲು ಶ್ರಮಿಸುತ್ತಿರುವ ಹೈದರಾಬಾದ್ನ ನಿರ್ಣಿ ಕ್ಯಾನ್ಸರ್ ಫೌಂಡೇಶನ್ ಅನ್ನು 5 ವರ್ಷಗಳ ಹಿಂದೆ ಆರಂಭಿಸಲಾಗಿದ್ದು, ಇದೊಂದು ಸಮಾಜಮುಖಿಯಾಗಿ ಜನರಲ್ಲಿ ಆರೋಗ್ಯ, ವಿಶೇಷವಾಗಿ ಕ್ಯಾನ್ಸರ್ ಅರಿವು ಮೂಡಿಸುವ ಕೆಲಸವನ್ನ ಮಾಡಿಕೊಂಡು ಬರುತ್ತಿರುವ ಸಂಸ್ಥೆಯಾಗಿದೆ ಎಂದು ಕ್ಯಾನ್ಸರ್ ರೋಗ ತಜ್ಞರು ಹಾಗೂ ನಿರ್ಣಿ ಕ್ಯಾನ್ಸರ್ ಫೌಂಡೇಶನ್ನ ಸಂಸ್ಥಾಪಕರಾದ ಡಾಕ್ಟರ್ SS ನಿರ್ಣಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 1933ರಿಂದ ಇದು ವರ್ಲ್ಡ್ ಕ್ಯಾನ್ಸರ್ ಡೇ ಅಂತ ಪ್ರಾರಂಭ ಮಾಡಿದರೆ. ಸ್ಟಾರ್ಟಿಂಗ್ 1933 ಜೆನಿವಾದಲ್ಲಿ ಇದು ಫಸ್ಟ್ ಪ್ರೋಗ್ರಾಮ್ ಮಾಡಿದರು. ಇವರ ಮೇನ್ ಏನಂದರೆ ಕ್ಯಾನ್ಸರ್ ನಾವು ಹೇಗೆ ತಡೆಗಟ್ಟೋದು, ಅದ್ರ ಏನೇನು ಟ್ರೀಟ್ಮೆಂಟ್, ಅದಕ್ಕೆ ನಾವು ಹೇಗೆ ಪ್ರಿವೆಂಟ್ ಮಾಡೋದು, ಮತ್ತು ಇದರಲ್ಲಿಂದ ಕ್ಯಾನ್ಸರ್ ಆಗುತ್ತೆ ಆಯಾ ಪರಿಸ್ಥಿತಿ. ಸಪೋಸ್ ಕ್ಯಾನ್ಸರ್ ಮೋಸ್ಟ್ ಕಾಮನ್ ಕಾಸ್ ಅಂದರೆ ಸ್ಮೋಕಿಂಗ್. ಅರೌಂಡ್ 30% ಕ್ಯಾನ್ಸರ್ ಸ್ಮೋಕಿಂಗ್ ಆ್ಯಂಡ್ ಸ್ಮೋಕಿಂಗ್ ರಿಲೇಟೆಡ್ ಪ್ರಾಬ್ಲಮ್ನಿಂದ ಆಗ್ತವೆ. ಸೊ ನಾವು ಸ್ಮೋಕಿಂಗ್ ಬಂದ್ ಮಾಡೋದ್ರಲಿಂತ ಅಥವಾ ಸ್ಟಾಪ್ ಮಾಡೋದ್ರಲಿಂತ ಅರೌಂಡ್ 30% ಕ್ಯಾನ್ಸರನ್ನು ನಾವು ತಡೆಗಟ್ಬೋದು. ಸೊ ಈ ವರ್ಷದ ಥೀಮ್ ಅಂದರೆ ವಿ ಕ್ಯಾನ್, ಐ ಕ್ಯಾನ್. ಸೊ ನಾವೆಲ್ಲರೂ ನಾನು ಅಂತ, ನಾವೆಲ್ಲರೂ ಈ ಕ್ಯಾನ್ಸರನ್ನು ನಾವು ತಡೆಗಟ್ಟೋದ್ರಲಿಂತ ಭಾಳಷ್ಟು ರೋಗಗಳು, ನಾವು ಕ್ಯಾನ್ಸರ್ ಇರ್ಬೋದು ಅಥವಾ ಬೇರೆ ರೋಗ ಇರ್ಬೋದು, ಲೈಕ್ ಹಾರ್ಟ್ ಅಟ್ಯಾಕ್. ಈ ಕ್ಯಾನ್ಸರ್ಲಿಂದ ಹಾರ್ಟ್ ಅಟ್ಯಾಕ್ ಆಗ್ಬೋದು, ರಕ್ತ ವೆಸಲ್ಸ್ ಅಥೆರೋಸ್ಕ್ಲೆರೋಸಿಸ್ ಅಂತ ಹೇಳ್ತೀವಿ ಅದಾಗ್ಬೋದು, ಹಾರ್ಟ್ ಅಟ್ಯಾಕ್ ಆಗ್ಬೋದು, ಶ್ವಾಸಕೋಶ ಪ್ರಾಬ್ಲಮ್ ಆಗ್ಬೋದು, ಚರ್ಮ ರೋಗ ಆಗ್ಬೋದು. ಎಲ್ಲದರ ನಾವು ಬೇರೆ ಬೇರೆ ಟೈಪ್ ಸ್ಮೋಕಿಂಗ್ ಇರ್ತವೆ. ಸ್ಮೋಕ್ಲೆಸ್ ಟೊಬ್ಯಾಕೋ ಅಂತ ಹೇಳ್ತೀವಿ, ಅಂದರೆ ಪಾನ್, ಗುಟ್ಕಾ, ಮಸಾಲ ಇವೆಲ್ಲ ಸ್ಮೋಕ್ಲೆಸ್ ಟೊಬ್ಯಾಕೋ. ಎಷ್ಟು ಸಿಗರೇಟ್, ಬಿಡಿ ಎಷ್ಟು ಈ ಕ್ಯಾನ್ಸರ್ ಕಾರಣ ಆಗ್ತವೆ, ಅಷ್ಟೇ ಈ ಎಲ್ಲ ಬೇರೆ ಸ್ಮೋಕ್ಲೆಸ್ ಟೊಬ್ಯಾಕೋ ಅಂದರೆ ಈ ಪಾನ್ ಆಲಿ, ಗುಟ್ಕಾ ಆಲಿ ಅಷ್ಟೇ ಕೂಡ ಅದು ಕ್ಯಾನ್ಸರನ್ನು ಮಾಡ್ತದೆ. ಸೊ ವರ್ಲ್ಡಲ್ಲಿ ಅರೌಂಡ್ ಮೋರ್ ದೆನ್ 12 ಮಿಲಿಯನ್ಸ್ ಕೇಸಸ್ ಅಂದರೆ ಡಯಾಗ್ನೋಸ್ ಆಗುತ್ತೆ. ಅರೌಂಡ್ 7 ಮಿಲಿಯನ್ ಪೀಪಲ್ ಈ ಕ್ಯಾನ್ಸರ್ಲಿಂದ ಸತ್ತೋಗ್ತಾರೆ. ಮತ್ತು ಇನ್ನು ಇಂಡಿಯಾದಲ್ಲಿ ನೋಡಿದ್ರೆ ಮೋರ್ ದೆನ್ 7 ಮಿಲಿಯನ್ ಕೇಸಸ್ ಪ್ರತಿ ವರ್ಷ ಡಯಾಗ್ನೋಸಿಸ್ ಆಗುತ್ತೆ. ಅರೌಂಡ್ ಮೋರ್ ದೆನ್ 4 ಮಿಲಿಯನ್ಸ್ ಪೀಪಲ್ ಈ ಕ್ಯಾನ್ಸರ್ಲಿಂದ ಸತ್ತೋಗ್ತಾರೆ. ಕರ್ನಾಟಕದಲ್ಲಿ ನಾವು ನೋಡಿದರೆ ಮೋರ್ ದೆನ್ 1 lakh ಪೇಷಂಟ್ಸ್ ಪ್ರತಿ ವರ್ಷ ಡಯಾಗ್ನೋಸಿಸ್ ಆಗ್ತಾರೆ. ಮೋರ್ ದೆನ್ 50,000 ಪೇಷಂಟ್ಸ್ ಈ ಕ್ಯಾನ್ಸರ್ಲಿಂದ ಸತ್ತೋಗ್ತಾರೆ. ಸೊ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಮಹಿಳೆಯರಲ್ಲಿ ಅಂದರೆ ಸ್ತನ ಕ್ಯಾನ್ಸರ್, ಗರ್ಭಕೋಶ ಕ್ಯಾನ್ಸರ್ ಮಹಿಳೆಯರಲ್ಲಿ ಈ ಕಾಮನ್, ಭಾಳಷ್ಟು ಸಾಮಾನ್ಯ. ಗಂಡ್ಸು ಮಕ್ಕಳಲ್ಲಿ ಅಂದರೆ ಬಾಯಿ ಕ್ಯಾನ್ಸರ್. ನಮ್ಮ ಏರಿಯಾದಲ್ಲಿ ಮೇನ್ಲಿ HK ಏರಿಯಾದಲ್ಲಿ ಅಂದರೆ ಬಾಯಿ ಕ್ಯಾನ್ಸರ್, ಗಂಟಲು ಕ್ಯಾನ್ಸರ್,
ಅನ್ನನಾಳ ಕ್ಯಾನ್ಸರ್, ಸ್ಟಮಕ್ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್ ಇದು ಭಾಳಷ್ಟು ಕಾಮನ್. ಈ ಎಲ್ಲದಕ್ಕ ಮೇನ್ ಕಾರಣ ಅಂದರೆ ಸ್ಮೋಕಿಂಗ್ ಆ್ಯಂಡ್ ಟೊಬ್ಯಾಕೋ ಚೀವಿಂಗ್. ಈ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೀದರ್, ಕಲಬುರಗಿ, ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಕಳೆದ 4-5 ವರ್ಷಗಳಿಂದ ಜಾಗೃತಿ ಮೂಡಿಸುವ ಕೆಲಸ ಹಾಗೂ ಉಚಿತ ಕ್ಯಾನ್ಸರ್ ರೋಗ ಪತ್ತೆ ಮಾಡುವ ಹಾಗೂ ಚಿಕಿತ್ಸಾ ಮತ್ತು ತಪಾಸಣಾ ಶಿಬಿರಗಳನ್ನು ನಡೆಸಿಕೊಂಡು ಬರಲಾಗುತ್ತಿದ್ದು, ಆ ನಿಟ್ಟಿನಲ್ಲಿ ಹೈದರಾಬಾದ್ನ ಪರಿಣಿತ ತಂಡ ನಿರಂತರವಾಗಿ ಕೆಲಸ ಮಾಡುತ್ತಿದೆ ಎಂದು ಅವರು ಇದೇ ವೇಳೆ ತಿಳಿಸಿದ್ದಾರೆ. ಕಲಬುರಗಿಯ ಖೋಸಗಿ ಪದವಿ ಮಹಾವಿದ್ಯಾಲಯದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಜರುಗಿತು. ಅಖಿಲ ಭಾರತ ಕವಯಿತ್ರಿ ಸಮ್ಮೇಳನ ಕಾವ್ಯಾಂಜಲಿ ಕಲಬುರಗಿ ಘಟಕ ಹಾಗೂ ಖೋಸಗಿ ಶಿಕ್ಷಣ ಸಂಸ್ಥೆಯ ಶ್ರೀ ಬಸವಣ್ಣಪ್ಪ ಖೋಸ್ಗಿ ಸ್ಮಾರಕ ಪದವಿ ಮಹಾವಿದ್ಯಾಲಯ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಎ.ಕೆ. ರಾಮೇಶ್ವರ್ ರವರ ಬೆಳಗುತ್ತಿರುವ ಭಾರತ ಮತ್ತು ಸರೋಜಿನಿ ಭದ್ರಾಪುರ್ ರವರ ನಡುವೆ ಸುಳಿಯುವ ಆತ್ಮ ಪುಸ್ತಕಗಳ ಬಿಡುಗಡೆ ಮತ್ತು ಸನ್ಮಾನ ಸಮಾರಂಭ ಹಾಗೂ ದಾಸೋಹಿಗಳಿಂದ ಮಕ್ಕಳಿಗೆ ಉಚಿತ ಪುಸ್ತಕ ವಿತರಣಾ ಸಮಾರಂಭವು ಕಲಬುರಗಿಯ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಹೆಡ್ ಪೋಸ್ಟ್ ಆಫೀಸ್ ರೋಡ್ನಲ್ಲಿರುವ ಖೋಸಗಿ ಪದವಿ ಮಹಾವಿದ್ಯಾಲಯದಲ್ಲಿ ಜರುಗಿತು. ಕಲಬುರಗಿಯ ಸ್ವಾತಂತ್ರ್ಯ ಹೋರಾಟಗಾರ ಶತಾಯುಷಿ ವಿದ್ಯಾಧರ ಗುರೂಜಿಯವರು ಈ ಸಮಾರಂಭದ ಸಾನ್ನಿಧ್ಯವನ್ನ ವಹಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಬೆಳಗುತ್ತಿರುವ ಭಾರತವನ್ನು ಎ.ಕೆ. ರಾಮೇಶ್ವರರು ಮಕ್ಕಳಿಗಾಗಿ ಕುರಿತು ಬರೆದಂತಹ ಒಂದು ಪುಸ್ತಕ ಇದು. ಅವರ ಹಲವಾರು ಪುಸ್ತಕಗಳು ಬಂದಿವೆ. ಅದರಲ್ಲಿ ಇದು ವಿಶೇಷವಾಗಿರ್ತಕ್ಕಂಥ ಪುಸ್ತಕ. ಇನ್ನೊಬ್ಬ ಶ್ರೀಮತಿ ಸರೋಜಿನಿ ಭದ್ರಾಪುರ್ ಅವರು ಈ ಶಿವಶರಣೀಯರನ್ನು ಕುರಿತು ಅಚ್ಚುಕಟ್ಟಾಗಿ ಅವರ ವೈಯಕ್ತಿಕ ಜೀವನವನ್ನು, ಶರಣ ದಾಸೋಹವನ್ನು ಹೇಗೆ ಮಾಡಿದ್ದಾರೆ ಅನ್ನುವಂಥ 63 ಶಿವಶರಣೆಯನ್ನು ಕುರಿತು ಅವರು ಈ ಪುಸ್ತಕವನ್ನು ರಚನೆ ಮಾಡಿದ್ದಾರೆ. ಖೋಸಗಿ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ಪ್ರೊಫೆಸರ್ ವಿಜಯಲಕ್ಷ್ಮಿ ಖೋಸಗಿಯವರು ಅಧ್ಯಕ್ಷತೆಯನ್ನ ವಹಿಸಿದ್ದರು. ನಂತರ ಪುಸ್ತಕಗಳ ಬಿಡುಗಡೆ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಕಲಬುರಗಿ ಬಸವ ಸಮಿತಿಯ ಅಧ್ಯಕ್ಷೆ ಶರಣೆ ಶ್ರೀಮತಿ ವಿಲಾಸವತಿ ಖೂಬಾ, ನಿವೃತ್ತ ಎಸ್ಪಿ ಡಾಕ್ಟರ್ ಎಸ್ ಬಸವರಾಜ್, ಡಾಕ್ಟರ್ ಸವಿತಾದೇವಿ ವಿದ್ಯಾಧರ ಗುರೂಜಿ, ಡಾಕ್ಟರ್ ಶಿವಗಂಗಮ್ಮ ಬಿಲ್ಗುಂದಿ, ಪ್ರೊಫೆಸರ್ ಸುನಂದಾ ಹೊನ್ರಾವ್, ನಿತಿನ್ ಖೋಸ್ಗಿ, ಡಾಕ್ಟರ್ ವಿಕ್ರಮ್ ವಿಸಾಜಿ, ನೀಲಾಂಬಿಕಾ ಮಹಾಗಾಂವ್ಕರ್ ಹಾಗೂ ಉಷಾದೇವಿ ಶಿವಶಾಂತ ರೆಡ್ಡಿ ಸೇರಿದಂತೆ ಇತರೆ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಸುದ್ದಿ ಸಮಯ ಮುಂದುವರಿಯುತ್ತದೆ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना, एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. शाह Hyundai.
ಹುಂಡಾಯ್ ಶಾ ಹುಂಡಾಯ್. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ನೀಲೂರು ಗ್ರಾಮದಲ್ಲಿ ಧಾರ್ಮಿಕ ಸಭೆ ಜರುಗಿತು. ಬುಧವಾರ ದಿನಾಂಕ 3/2/2016 ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಸುಕ್ಷೇತ್ರ ನೀಲೂರು ಗ್ರಾಮದಲ್ಲಿ ಮುಂಜಾನೆ 7 ಗಂಟೆಗೆ ಅಯ್ಯಾಚಾರ ಹಾಗೂ ದೀಕ್ಷಾ ಕಾರ್ಯಕ್ರಮ ಜರುಗಿದ ನಂತರ ಮುಂಜಾನೆ 8:30 ಗಂಟೆಗೆ ಶ್ರೀ ಬಂಗಾರ ಜಡೆ ನೀಲಕಂಠೇಶ್ವರ ಕರ್ತೃಗದ್ದುಗೆ ಮತ್ತು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮವು ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರ ಅಮೃತ ಹಸ್ತದಿಂದ ಜರುಗಿತು. ಗ್ರಾಮದಲ್ಲಿ ಕಳೆದ ಹಲವಾರು ದಿನಗಳಿಂದ ಹಬ್ಬದ ವಾತಾವರಣ ನಿರ್ಮಾಣಗೊಂಡಿದ್ದನ್ನು ತಾವೆಲ್ಲ ಕಾಣ್ತಾ ಇದ್ದೀವಿ. ಇಂದು 2ನೇ ದಿನದಲ್ಲಿ ಪ್ರಾತಃ ಕಾಲದಿಂದ ಬಂಗಾರು ಜಡೆ ನೀಲಕಂಠೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಅಂಗವಾಗಿ ಹಲವಾರು ಪೂಜಾ ಕಾರ್ಯಗಳು ನಿರಂತರವಾಗಿ ನಡೆದು ಕಳಸಾರೋಹಣವು ಕೂಡ ಪರಿಪೂರ್ಣಗೊಂಡಿದ್ದನ್ನು ತಾವೆಲ್ಲ ನೋಡ್ತಾ ಇದ್ದೀವಿ. ನಮಗನ್ಸಿತ್ತು ನಿನ್ನೆಗಿಂತ ಇವತ್ತು ಜನ ಸ್ವಲ್ಪ ಕಡಿಮೆ ಆಗಬಹುದು ಅಂತ. ಆದರೆ ಇಲ್ಲಿ ಜನಸಂಖ್ಯೆಯನ್ನು ನೋಡಿದರೆ ನಿನ್ನೆಯಷ್ಟೇ ಇವತ್ತು ಕೂಡ ಭಕ್ತ ಸಮುದಾಯ ಈ ಧರ್ಮ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥದ್ದು ನಿಮ್ಮೆಲ್ಲರ ಧರ್ಮನಿಷ್ಠೆಗೆ ಪೀಠದ ಮೇಲಿಟ್ಟಿರುವಂತಹ ಅಭಿಮಾನಕ್ಕೆ ಈ ಸಮಾರಂಭ ಸಾಕ್ಷಿಯಾಗಿದೆ ಅಂತೇಳಿ ನಾವಾದರೂ ಕೂಡ ಇಲ್ಲಿ ಭಾವಿಸ್ತಾ ಇದ್ದೇವೆ. ನಂತರ ಬಾಳೆಹೊನ್ನೂರಿನ ಶ್ರೀ ರಂಭಾಪುರಿ ಜಗದ್ಗುರುಗಳವರ ಪಾವನ ದಿವ್ಯ ಸಾನ್ನಿಧ್ಯದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಧಾರ್ಮಿಕ ಸಭೆ ಜರುಗಿತು. ಬಡದಾಳ ತೇರಿನ ಮಠದ ಚೆನ್ನಮಲ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಿದ್ದರೆ ರಾಚೋಟೇಶ್ವರ ಮಠದ ಮಲ್ಲಿಕಾರ್ಜುನ ಶಿವಾಚಾರ್ಯರು ಅಧ್ಯಕ್ಷತೆಯನ್ನ ವಹಿಸಿದ್ದರು. ಈ ಸಂದರ್ಭದಲ್ಲಿ ಶ್ರೀನಿವಾಸ ಸರಡಗಿ ಶಕ್ತಿಪೀಠದ ಅಪ್ಪರಾವ್ ದೇವಿ ಮುತ್ಯ, ಅಫಜಲ್ಪುರ ಶಾಸಕ ಮಾಲಿಕಯ್ಯ ಗುತ್ತೇದಾರ್, ಸೈಯದ್ ಶಹಾ ಇಸ್ಲಾಮುದ್ದೀನ್ ಅಹಮದ್ ಖಾದ್ರಿ, ಹಿರಿಯ ಮುಖಂಡ ನಾಗೇಶಪ್ಪ ಹಾಳ್ಮಳ್ಳಿ, ಸಂತೋಷ್ ಕಲ್ಶೆಟ್ಟಿ, ಸಂಗಮನಾಥ್ ಹೂಗಾರ್, ಮಲ್ಲಿನಾಥ್ ಹಾಳ್ಮಳ್ಳಿ, ಮಲ್ಲಿನಾಥ್ ಅಷ್ಟಿಗಿ ಸೇರಿದಂತೆ ಸಾವಿರಾರು ಜನ ಮಹಿಳೆಯರು ಹಾಗೂ ಹಿರಿಯ ಮುಖಂಡರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿ ಈ ಸಂಸ್ಥೆಯ ಅಧ್ಯಕ್ಷನಾಗಿ ನಾನು ಒಂದು ಸಂಘದ ಒಟ್ಟು 10,490 ಜನ ಸದಸ್ಯತ್ವ ಹೊಂದಿರತಕ್ಕಂಥ ಈ ಸಂಘ
ಈ ಸಂಘದ ಸದಸ್ಯರಿಗೆ ನಾವೇನು ಕಳೆದ ಒಂದು ಚುನಾವಣೆಯಲ್ಲಿ ಅನೇಕ ಗೊಂದಲಗಳು ಸೃಷ್ಟಿಯಾಗಿದ್ದವು. ಮತದಾನ ಸಮಯದಲ್ಲಿ ಸರಿಯಾದಂಥ ನೆರಳಿನ ಆಶ್ರಯ ಇದ್ದಿಲ್ಲ. ಮತದಾನ ಮಾಡ್ತಕ್ಕಂಥ ಸದಸ್ಯರಿಗೆ ಅಲ್ಲಿ ಏನು ಅವರು ಒಂದು ಸಂಘದ ಐ ಡಿ ಕಾರ್ಡ್ ಪಡೆದಿದ್ದರು, ಆ ಐ ಡಿ ಕಾರ್ಡ್ ಮಾತ್ರ ಅವ್ರ ಹತ್ರ ಇತ್ತು. ಮತದಾನ ಮಾಡುವ ಕೇಂದ್ರದಲ್ಲಿ ಅವರ ಗುರುತಿನ ಆ ಸಹಕಾರ ಸಂಘಗಳ ನಿಯಮ 1959 ಕಲಂ 14 ಒಂದು ಅಡಿಯಲ್ಲಿ ಗುರುತಿನ ಭಾವಚಿತ್ರ ಬೇಕಾಗ್ತದೆ ಸಂಘದಲ್ಲಿ. ಆ ಗುರುತಿನ ಭಾವಚಿತ್ರ ನಾವು ಒಂದೇ ಸೈಡ್ ಇದೆ, ಐ ಡಿ ಕಾರ್ಡು ಸದಸ್ಯರ ಹತ್ರ ಇದೆ, ಸಂಘದಲ್ಲಿ ಯಾವುದೇ ಸದಸ್ಯರ ಭಾವಚಿತ್ರ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಕಳೆದ 2-3 ವಾರ್ಷಿಕ ಮಹಾಸಭೆಗಳಲ್ಲಿ ಅನೇಕ ಸಾಮಾನ್ಯ ಸದಸ್ಯರು ಈ ಒಂದು 60 ವರ್ಷದ ಇತಿಹಾಸ ಹೊಂದಿರತಕ್ಕಂಥ ಈ ನೌಕರರ ಗೃಹ ನಿರ್ಮಾಣ ಸಂಘ ಮತದಾರ ಪಟ್ಟಿ ಪರಿಷ್ಕರಣೆ ಆಗಬೇಕು. ಕಳೆದ ಚುನಾವಣೆಗಳಲ್ಲಿ ಗುರುತಿನ ಚೀಟಿಯ ವಿಷಯದಲ್ಲಿ ಹಲವಾರು ಗೊಂದಲಗಳು ನಿರ್ಮಾಣವಾಗಿದ್ದರಿಂದ ಈ ಬಾರಿ ಮುಂಬರುವ 15 ದಿನಗಳ ಒಳಗಾಗಿ ಸಂಘದ ಕಚೇರಿಗೆ ತಮ್ಮ ಗುರುತಿನ ಚೀಟಿಯ ಜೊತೆಗೆ ಇತರೆ ದಾಖಲಾತಿಗಳನ್ನು ತಂದು ತಮ್ಮ ಗುರುತಿನ ಚೀಟಿಯನ್ನು ನವೀಕರಿಸಿಕೊಳ್ಳುವಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘದ ಅಧ್ಯಕ್ಷ ನಾಗಪ್ಪ ಕೆ ಹೊನ್ನಳ್ಳಿ ಸುದ್ದಿ ಸಮಯದ ಮೂಲಕ ಸಂಘದ ಸದಸ್ಯರಲ್ಲಿ ಮನವಿ ಮಾಡಿದ್ದಾರೆ. ಇದುವರೆಗೆ ಯಾವ ಸದಸ್ಯರು ಸಂಘಕ್ಕೆ ಆಗಮಿಸದೆ ನವೀಕರಿಸಿಕೊಳ್ಳದಂಥ ಎಲ್ಲ ಇನ್ನು ಉಳಿದಂಥ ಸದಸ್ಯರು 15 ದಿವಸಗಳಲ್ಲಿ ಬಂದು ತಮ್ಮ ಭಾವಚಿತ್ರವನ್ನು ಮತ್ತು ಇತರೆ ದಾಖಲಾತಿಗಳನ್ನು ಸಲ್ಲಿಸಿ ಪರಿಷ್ಕೃತ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಸಮಸ್ತ ನೌಕರ ಬಂದರಲ್ಲಿ ಒಂದು ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ. ಕುಸ್ನೂರು ಜಿಲ್ಲಾ ಪಂಚಾಯತ್ ಅಭ್ಯರ್ಥಿಯ ಟಿಕೆಟ್ ನೇಮಕಾತಿಯ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ನಡೆಸಲಾಯಿತು. ಕುಸ್ನೂರು ಜಿಲ್ಲಾ ಪಂಚಾಯತ್ ಅಭ್ಯರ್ಥಿಯ ಟಿಕೆಟ್ ನೇಮಕಾತಿಯ ಬಗ್ಗೆ ಚರ್ಚಿಸಲು ಕಲಬುರಗಿ ನಗರದ ಪ್ರಾಣಿ ಸಂಗ್ರಹಾಲಯದ ಪಕ್ಕದಲ್ಲಿರುವ ಯಾತ್ರಿಕ್ ನಿವಾಸದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ನಡೆಸಲಾಯಿತು. ಕುಸ್ನೂರು ಗ್ರಾಮದ ಜಿಲ್ಲಾ ಪಂಚಾಯತ್ ಮೀಸಲು ಮತಕ್ಷೇತ್ರ ಕಾರ್ಯಕರ್ತರ ಅಭಿಪ್ರಾಯದ ಪ್ರಕಾರ ಮಾನ್ಯತೆ ನೀಡಿ ಅಭ್ಯರ್ಥಿಗೆ ಟಿಕೆಟ್ ಕೊಡುವಂತೆ ಈ ಸಭೆಯಲ್ಲಿ ಚರ್ಚಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ಮನವಿ ಮಾಡಲಾಯಿತು. ನಮ್ಮ ಕುಸ್ನೂರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗಾಗಲೇ ಇದು 4ನೇ ಸಲ ಎಲೆಕ್ಷನು. ಈಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಯಾವುದೇ ಮೀಸಲಾತಿ ಇದ್ದರೂ ಸಾಕಷ್ಟು ಕಾರ್ಯಕರ್ತರು ಒಳ್ಳೆಯ ಒಂದು ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ದುಡಿದಿದ್ದಾರೆ. ಸಾಕಷ್ಟು ವರ್ಷದಿಂದ ಎಲ್ಲ ರೀತಿಯ ತಯಾರಾದ ಅಭ್ಯರ್ಥಿಗಳಿದ್ದಾರೆ. ಆದರೆ ನಮ್ಮ ನೆಚ್ಚಿನ ನಾಯಕರು ಅದು ಏನೋ ಅವ್ರಿಗೆ ಏನು ತಿಳಿದೋ ಏನು ಸುದ್ದಿಯೋ ಇಲ್ಲಿದ್ದು ಎಲ್ಲ ನಮ್ಮ ಲೋಕಲ್ ಪ್ರತಿನಿಧಿ ಕೊಡಲಾರದೆ ಹೊರಗಿನವರು ತಂದು ಟಿಕೆಟ್ ಕೊಡ್ತಾ ಇದ್ದಾರೆ. ಈಗಾಗಲೇ ಸೋಲನ್ನು ಅನುಭವಿಸೋದು ಆಗಿದೆ. ನಾವು ಅದೇ ರೀತಿ ಈ ಸಲನೂ ಆಗಬಾರ್ದು. ನಮ್ಮ ಕುಸ್ನೂರು ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೀಸಲಾತಿಯಲ್ಲಿ ಒಳ್ಳೆ ಪ್ರತಿಭಾವಂತ ಅಭ್ಯರ್ಥಿಯಾದ ಇವತ್ತು ನಮ್ಮ ಪಕ್ಷದಿಂದ ಯಾರು ಟಿಕೆಟ್ ಬಯಸಿದವರು ಎಸಿದವರು ಅಲ್ಲಿ ಎಲ್ಲದವರು ಅಲ್ಲಿ ಯಾರಾದ್ರೂ ಕೊಟ್ಟರು ನಾವು ರಾತ್ರಿ ಹಗಲರತ್ತು ದುಡಿದು ಅವರನ್ನು ಗೆಲ್ಲಿಸಿ ತಮ್ಮ ಮಡಿಲಲ್ಲಿ ಹಾಕುತ್ತೀವಿ ಎಂದು ನಾನು ವಿಶ್ವಾಸದಲ್ಲಿ ಹೇಳ್ತಾ ಇದ್ದೇನೆ. ಸ್ಥಳೀಯರಿಗೆ ನೀವು ಈ ಚುನಾವಣೆಯಲ್ಲಿ ಈ ಏನಾದರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನೀವು ಏನು ಟಿಕೆಟ್ ಕೊಟ್ಟರಪ್ಪ ಅಂದ್ರೆ ಇಡೀ ನಾವು ಕುಸ್ನೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರನ್ನು ಹಗಲಿರುಳು ಶ್ರಮ ವಹಿಸಿ ನಮ್ಮ ಶಕ್ತಿಗೆ ಮೀರಿ ನಾವು ದುಡಿದು ನಾವು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿ ನಿಮ್ಮ ಹೈಕಮಾಂಡ್ ಎದುರು ತಂದು ನಾವು ನಿಂದಿಸ್ತೀವಂತ. ಕುಸ್ನೂರು ಕ್ಷೇತ್ರದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿದ್ದು ಲಂಬಾಣಿ ಸಮಾಜ ಬಹುಸಂಖ್ಯೆಯಲ್ಲಿದ್ದು ಕಾರ್ಯಕರ್ತರ ಬಯಕೆಯಂತೆ ಲಂಬಾಣಿ ಸಮಾಜದವರಿಗೆ ಟಿಕೆಟ್ ನೀಡಿದರೆ ಉತ್ತಮವೆಂದು ಇದೇ ವೇಳೆ ಮನವಿ ಮಾಡಲಾಯಿತು. ಈ ಸಭೆಯಲ್ಲಿ ಯುವ ಕಾಂಗ್ರೆಸ್ ಮುಖಂಡ ಜಗದೀಶ್ ಪಾಟೀಲ್ ಸಣ್ಣೂರ್ ಸೇರಿದಂತೆ ಇತರೆ ಹಲವಾರು ಜನ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಫಾಯಿ ಕರ್ಮಚಾರಿ ಆಂದೋಲನ ರಾಷ್ಟ್ರಮಟ್ಟದ ಬಸ್ ಯಾತ್ರೆ ಇಂದು ಕಲಬುರಗಿಗೆ ತಲುಪಿತು. ಡಾಕ್ಟರ್ BR ಅಂಬೇಡ್ಕರ್ ಅವರ 125ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಸಫಾಯಿ ಕರ್ಮಚಾರಿ ಆಂದೋಲನ ರಾಷ್ಟ್ರಮಟ್ಟದ ಬಸ್ ಯಾತ್ರೆ ಭೀಮಯಾತ್ರೆಯಾಗಿದ್ದು 2015ರ ಡಿಸೆಂಬರ್ 10ರಂದು ಆರಂಭವಾಗಿ 2016ರ ಏಪ್ರಿಲ್ 13ರವರೆಗೆ ದೇಶದ 30 ರಾಜ್ಯಗಳ 500 ಜಿಲ್ಲೆಗಳಲ್ಲಿ ಬಸ್ ಯಾತ್ರೆಯ ಮೂಲಕ ಪ್ರಚಾರ ಮಾಡಲಾಗುತ್ತಿದ್ದು ಕಲಬುರಗಿ ನಗರಕ್ಕೆ ತಲುಪಿದೆ.
ಸಫಾಯಿ ಕರ್ಮಚಾರಿ ಆಂದೋಲನ ವತಿಯಿಂದ ರಾಷ್ಟ್ರಮಟ್ಟದ ಬಸ್ ಯಾತ್ರೆಯನ್ನು ಡಿಸೆಂಬರ್ 10ರ ಮಾನವ ಹಕ್ಕುಗಳ ದಿನವಾದ ಡಿಸೆಂಬರ್ 10ರಂದು ಡಿಬ್ರುಗಢ್ನಿಂದ ಆರಂಭವಾಗಿ 30 ರಾಜ್ಯಗಳು ಹಾಗೂ 50 ಜಿಲ್ಲೆಗಳಲ್ಲಿ ಬಸ್ ಯಾತ್ರೆ ಹಮ್ಮಿಕೊಂಡಿದ್ದು ಏಪ್ರಿಲ್ 13, 2016ರಂದು ದೇಶಾದ್ಯಂತ ಸುತ್ತಾಡಿ ಸಫಾಯಿ ಕರ್ಮಚಾರಿಗಳ ಬಗ್ಗೆ ಅವೇರ್ನೆಸ್ ಮಾಡಿ ಸಫಾಯಿ ಕರ್ಮಚಾರಿಗಳನ್ನು ಹಾಗೂ ಈ ಮಲಬರುವ ಪದ್ಧತಿ ನಿರ್ಮೂಲನೆಗಾಗಿ ಆಗ್ರಹಿಸುತ್ತಾ ನಾವುಗಳು ಈಗ ಕರ್ನಾಟಕದ ಬೆಂಗಳೂರು, ಚಿಕ್ಕಮಗಳೂರು, ಹಾಸನ, ಕೋಲಾರ, ಹಾವೇರಿ, ಮಂಡ್ಯ ಅವೆಲ್ಲ ಸುತ್ತಿ ಇವತ್ತು ಗುಲ್ಬರ್ಗ ನಗರಕ್ಕೆ ಬಂದಿದ್ದು. ಕಲಬುರಗಿ ನಗರದ ಕೋರ್ಟ್ ರಸ್ತೆಯಲ್ಲಿರುವ ವಿಶ್ವೇಶ್ವರಯ್ಯ ಭವನದಲ್ಲಿ ಸಭೆಯನ್ನ ಆಯೋಜಿಸಲಾಗಿತ್ತು. ಈ ವೇಳೆ ಡಾಕ್ಟರ್ ವೈ ಮೊಸೇನ್, ಡಿ ಬಾಬುಲಾಲ್, ಪುಷ್ಪಲತಾ, ಓ ರೋಸನ್ ಬಾಬು, ರಾಜ್ಕುಮಾರ್, ಇಮ್ಯಾನ್ಯುಯಲ್, ಡಿ ಸುಭಾಷ್, ರಾಜು ಚಿತ್ತಾಪುರ್, ಆಕಾಶ್ ಪರ್ಚಾ, ಡಾಕ್ಟರ್ ವಿಜಯಕುಮಾರ್ ಸಾಲಿಮನಿ, ಬಸವರಾಜ್ ಸಪ್ಪಣ್ಣನವರ್, ರಮೇಶ್ ಹಾಗೂ ರಾಜೇಶ್ ಅಜಬ್ ಸಿಂಗ್ ಸೇರಿದಂತೆ 100 ಜನ ಮಹಿಳೆಯರು ಮತ್ತು ಇತರೆ ಕಾರ್ಯಕರ್ತರು ಭಾಗವಹಿಸಿದ್ದರು. ವಿಷ ಸೇವಿಸಿ ರೈತನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಂದಿಕೂರ್ ಗ್ರಾಮದಲ್ಲಿ ನಡೆದಿದೆ. ವಿಷ ಸೇವಿಸಿ ರೈತನೊಬ್ಬ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಫರ್ದಾಬಾದ್ ಪೊಲೀಸ್ ಠಾಣೆಯ ವ್ಯಾಪ್ತಿಯ ನಂದಿಕೂರು ಗ್ರಾಮದಲ್ಲಿ ನಡೆದಿದೆ. ಹುಣಸೆಪ್ಪ ಹೊನ್ನಪ್ಪ ಪೂಜಾರಿ ಎನ್ನುವ 59 ವರ್ಷ ವಯಸ್ಸಿನ ರೈತನೇ ಆತ್ಮಹತ್ಯೆಗೆ ಶರಣಾದ ದುರ್ದೈವಿ. ಬ್ಯಾಂಕಿನಲ್ಲಿ 5 ಲಕ್ಷ ರೂಪಾಯಿ ಸಾಲವಿದ್ದು 7 ಎಕರೆ 12 ಗುಂಟೆ ಜಮೀನಿನಲ್ಲಿ ಮಳೆಯಾಗದ ಕಾರಣ ಸಾಲ ತೀರಿಸಲಾಗದೆ ಈ ನಿರ್ಧಾರ ಕೈಗೊಂಡಿರುವುದಾಗಿ ಗ್ರಾಮಸ್ಥರ ಹೇಳಿಕೆಯಾಗಿದೆ. ಗುಲ್ಬರ್ಗ ತಾಲೂಕಿನ ನಂದಿಕೂರು ಗ್ರಾಮದ ಹುಣಸೆಪ್ಪ ಹೊನ್ನಪ್ಪ ಪೂಜಾರಿ 59 ವರ್ಷದ ರೈತ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಆತನ ಕಡೆ ಯಾವುದೇ ಒಂದು ದುಡ್ಡು ಬರಲಾರ್ದಂಗೆ ಆ ಒಂದು ಸಮಸ್ಯೆ, ಅದರ ಜೊತೆಲೇ ಈ ಬರಗಾಲ ಇರೋದರಿಂದ ಯಾವುದೇ ಬೆಳೆ ಇಲ್ಲ, ಯಾವುದೇ ಒಂದು ದಾಣಿಗಳು ಯಾವುದೂ ಇಲ್ಲ. ಅದಕ್ಕೆ ಹಿಂಗಾಗಿ ಕೇಸಂದ್ರೆ ಆತಗೆ ತೊಂದರೆ ಆಗೋದ್ರಿಂದ ಇನ್ನು ಟ್ಯಾಕ್ಟರ್ನೂ ನಡೀತಾ ಇಲ್ಲ, ಬರಗಾಲನೂ ಬಿದ್ದದಂಥೇಳಿ ಆತ ಒಂದು ನಿರ್ಧಾರ ಮಾಡಿದನ. ಆ ಮನೆಯಲ್ಲಿ ಇರ್ತಕ್ಕಂಥ ರೋಗ ಎಣ್ಣೆ ಕೊಡೋದು ಕೇಸಂದ್ರೆ 8 ಗಂಟೆಗೆ ಮನೆಯವ್ರಿಗೆ ಗೊತ್ತಾದಾಗ ಅವರೆಲ್ಲರೂ ಸೇರ್ಕೊಂಡು ಕೇಸಂದ್ರೆ ಆಸ್ಪತ್ರೆಗೆ ತಂದರು. ಆಸ್ಪತ್ರೆಗೆ ತಂದ್ರೂ ಸಹ ಯಾವುದೇ ಒಂದು ಪ್ರಯೋಜನ ಆಗಲಿಲ್ಲ. ಇಂದು ಬೆಳಿಗ್ಗೆ 8 ಗಂಟೆಗೆ ಆತ ತೀರ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಕೂಡಲೇ ಸರ್ಕಾರ ಈ ಬಡ ರೈತನ ಪೂಜಾರಿಗೆ ಒಂದು 10 ಲಕ್ಷ ರೂಪಾಯಿ ಆತಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕಾದ್ರೆ ಒಂದು 10 ಲಕ್ಷ ರೂಪಾಯಿ ಪರಿಹಾರ ಸರ್ಕಾರ ಕೊಡಬೇಕಂತೇಳಿ ನಮ್ಮ ನಂದಿಕೂರು ಗ್ರಾಮಸ್ಥರ ವತಿಯಿಂದ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಹುಣಸೆಪ್ಪನನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆತ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ. ಫರ್ದಾಬಾದ್ ಪೊಲೀಸ್ ಠಾಣೆಯ ಪಿಎಸ್ಐ ಹರಿಬಾ ಜಮಾದಾರ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ನೂತನ ವಿದ್ಯಾಲಯ ಸಂಸ್ಥೆಯಲ್ಲಿ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಣಾ ಸಮಾರಂಭ ಜರುಗಿತು. ನೂತನ ವಿದ್ಯಾಲಯ ಸಂಸ್ಥೆ ಕಲಬುರಗಿಯಲ್ಲಿ ನೂತನ ವಿದ್ಯಾಲಯ ಸಂಸ್ಥೆಯ ಕ್ರೀಡಾ ಸಮಿತಿಯ ಆಶ್ರಯದಲ್ಲಿ ಅಂತರ್ ಶಾಲಾ ಕಾಲೇಜು ಹಾಗೂ ಉದ್ಯೋಗಿಗಳ ಕ್ರೀಡಾ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಣಾ ಸಮಾರಂಭ ಜರುಗಿತು. ನೂತನ ವಿದ್ಯಾಲಯ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಬಿ ಸರ್ವೋತ್ತಮ್ ರವರು ಉದ್ಘಾಟಕರಾಗಿ ಆಗಮಿಸಿದ್ದರು. ಎನ್ವಿ ಬೋರ್ಡ್ ಟ್ರಸ್ಟಿ ಅಧ್ಯಕ್ಷ ಆರ್ ಜಹಗೀರ್ದಾರ್ ರವರು ಅಧ್ಯಕ್ಷತೆಯನ್ನ ವಹಿಸಿದ್ದರು. ಈ ಸಂದರ್ಭದಲ್ಲಿ ಹಲವಾರು ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು. ನೂತನ ವಿದ್ಯಾಲಯ ಸೊಸೈಟಿ 108 ವರ್ಷದಿದೆ. 108 ವರ್ಷದಿಂದ ವಾರ್ಷಿಕವಾಗಿ ಅಂದರೆ ವರ್ಷಕ್ಕೊಮ್ಮೆ ಸ್ಪೋರ್ಟ್ಸ್ ವೀಕ್ ಅಂತ ಮಾಡ್ತಾನೆ ಇದ್ದೀವಿ. ಇದು ಎಲ್ಲ ನೂತನ ವಿದ್ಯಾಲಯ ಸ್ಕೂಲ್ಸ್ 14 ಸ್ಕೂಲ್ಸು ಕಾಲೇಜಸ್ ಎಲ್ಲ ಇವೆ. ಆಲ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಫ್ರಮ್ ಆಲ್ ದೀಸ್ ಇನ್ಸ್ಟಿಟ್ಯೂಷನ್ಸ್ ಅವರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಈವೆಂಟ್ನಲ್ಲಿ. ನಾರ್ಮಲಿ ದಿಸ್ ಈವೆಂಟ್ ವಿಲ್ ಬಿ ಕಂಡಕ್ಟೆಡ್ ಇನ್ ನವೆಂಬರ್, ಡಿಸೆಂಬರ್, ಜನವರಿ.
ಈ ಸರಿ ಲೇಟ್ ಆದಕ್ಕೆ ಸ್ವಲ್ಪ ಬಿಸಿಲು ಭಾಳ ಆಗಿದೆ ಈ ಸರಿ, ಅದಕ್ಕೆ ಸ್ವಲ್ಪ ಅಟೆಂಡೆನ್ಸು ಕಡಿಮೆ ಇದೆ. ಆ್ಯಂಡ್ ಈಗೆಲ್ಲ ಎಕ್ಸಾಮ್ಸ್ ಬರ್ತಾವಂತಂದು ಅದಕ್ಕೂ ಅಟೆಂಡೆನ್ಸ್ ಕಡಿಮೆ ಇದೆ. ಸೊ ಬಟ್ ವಿ ಹ್ಯಾಡ್ ಟು ಕಂಡಕ್ಟ್, ಈಗೆಲ್ಲ ಮಾಡಿ ಒಂದು ವರ್ಷದಿಂದ ಮಾಡಬೇಕಾಗುತ್ತೆ, ಮಾಡ್ತಾ ಇದ್ದೀವಿ. ಮುಂದಿನ ವರ್ಷದಿಂದ ವಿ ಆರ್ ಗೋಯಿಂಗ್ ಟು ಚೇಂಜ್ ದ ಪ್ಯಾಟರ್ನ್, ಫುಲ್ ಪ್ಯಾಟರ್ನೇ ಚೇಂಜ್ ಮಾಡಿ ಒಂದು ಸೊ ದಟ್ ಎಲ್ಲ ಸ್ಟೂಡೆಂಟ್ಸು ಟೀಚರ್ಸು ಫ್ರಮ್ ಆಲ್ ಕಾಲೇಜಸ್ಸು ಏನು ಇನ್ಸ್ಟಿಟ್ಯೂಷನ್ಸ್ ನಮಗೇನೇನೋ ಎಲ್ಲರೂ ಫುಲ್ ಪಾರ್ಟಿಸಿಪೇಷನ್ ಮಾಡಿ ವಿ ವಾಂಟ್ ಇದನ್ನೊಂದು ದೊಡ್ಡ ಉತ್ಸವ ಮಾಡೋಂಗೆ ಮಾಡಬೇಕಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಕಲಬುರಗಿಯ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿಶ್ವ ಕ್ಯಾನ್ಸರ್ ದಿನದ ಆಚರಣೆ. ಖ್ಯಾತ ಕ್ಯಾನ್ಸರ್ ರೋಗ ತಜ್ಞ ಡಾಕ್ಟರ್ ಎಸ್ ನಿರ್ಣಿ ಅವರಿಂದ ವಿಶೇಷ ಉಪನ್ಯಾಸ. ಜನರಲ್ಲಿ ಕ್ಯಾನ್ಸರ್ ರೋಗದ ಜಾಗೃತಿ ಮೂಡಿಸಲು ಶ್ರಮಿಸುತ್ತಿರುವ ಹೈದರಾಬಾದ್ನ ನಿರ್ಣಿ ಕ್ಯಾನ್ಸರ್ ಫೌಂಡೇಶನ್. ಜನರಲ್ಲಿ ಕ್ಯಾನ್ಸರ್ ಅರಿವು ಮೂಡಿಸಲು ಕೆಲಸ ಮಾಡುತ್ತಿರುವ ಸಂಸ್ಥೆ ಎಂದು ಡಾಕ್ಟರ್ ಎಸ್ ನಿರ್ಣಿ ಹೇಳಿಕೆ. ಕಲಬುರಗಿಯ ಕೋಸಗಿ ಪದವಿ ಮಹಾವಿದ್ಯಾಲಯದಲ್ಲಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಶತಾಯುಷಿ ವಿದ್ಯಾಧರ ಗುರುಜಿಯವರಿಂದ ಕಾರ್ಯಕ್ರಮಕ್ಕೆ ಚಾಲನೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನಲ್ಲಿರುವ ಸುಕ್ಷೇತ್ರ ನೀಲೂರು ಗ್ರಾಮ. ರಂಭಾಪುರಿ ಜಗದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಿದ ಧಾರ್ಮಿಕ ಸಭೆ. ತಮ್ಮ ಮತದಾನದ ಗುರುತಿನ ಚೀಟಿಯನ್ನು ನವೀಕರಿಸಿಕೊಳ್ಳುವಂತೆ ಮನವಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಂಘದ ಅಧ್ಯಕ್ಷ ನಾಗಪ್ಪ ಕೆ ಹೊನ್ನಳ್ಳಿ ಅವರಿಂದ ಕೋರಿಕೆ. ಕುಸ್ನೂರು ಜಿಲ್ಲಾ ಪಂಚಾಯತ್ ಅಭ್ಯರ್ಥಿಯ ಟಿಕೆಟ್ ನೇಮಕಾತಿಯ ಬಗ್ಗೆ ನಡೆದ ಸಭೆ. ಕಲಬುರಗಿಯ ಯಾತ್ರಿಕ ನಿವಾಸದಲ್ಲಿ ಜರುಗಿದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ. 2015 ಡಿಸೆಂಬರ್ 10ರಂದು ಪ್ರಾರಂಭವಾಗಿರುವ ಸಫಾಯಿ ಕರ್ಮಚಾರಿಗಳ ಭೀಮಾ ಯಾತ್ರೆ. ಕಲಬುರಗಿಯ ವಿಶ್ವೇಶ್ವರಯ್ಯ ಭವನದಲ್ಲಿ ಸಭೆಯ ಆಯೋಜನೆ. ವಿಷ ಸೇವಿಸಿ ರೈತನೊಬ್ಬನ ಆತ್ಮಹತ್ಯೆ. ಫರ್ತಾಬಾದ್ ಪೊಲೀಸ್ ಠಾಣೆಯ ವ್ಯಾಪ್ತಿಯ ನಂದಿಕೂರ್ ಗ್ರಾಮದಲ್ಲಿ ಘಟನೆ. ಎನ್ವಿ ಸೊಸೈಟಿಯ 9ನೇ ಸ್ಪೋರ್ಟ್ಸ್ ಮೀಟ್ 2016 ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. महालक्ष्मी ज्वेलर्स, गोल्ड हब, मेन रोड, गुलबर्गा. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना. एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुन्नाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. Hyundai.